ಬಸವೇಶ್ವರ ಸ್ವಾಮಿ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಸಹಯೋಗದಲ್ಲಿ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ದಿನಾಂಕ 14-12-2025 ಭಾನುವಾರ ಕೊರಟಗೆರೆ ತಾಲೂಕಿನ ತಣ್ಣೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ನುರಿತ ವೈದ್ಯರು ವಿವಿಧ ವಿಭಾಗಗಳ ತಪಾಸಣೆ ನಡೆಸುವರು. ಅದರಲ್ಲಿ ಸಾಮಾನ್ಯ ರೋಗ, ಮಕ್ಕಳ ವಿಭಾಗ, ಕಣ್ಣು, ಎಸಿಜಿ, ಮೂತ್ರಪಿಂಡದ ಕಾಯಿಲೆ, ನರರೋಗ, ಬೆನ್ನು ನೋವು, ಕಿವಿ, ಮೂಗು, ಗಂಟಲು, ಕೀಲು, ಬಿಪಿ, ಸಕ್ಕರೆ ಹಾಗೂ ಹೆಣ್ಣು ಸ್ತ್ರೀ ಸೌಖ್ಯ ವಿಭಾಗಗಳನ್ನು ಒಳಗೊಂಡಿರುತ್ತೆ. ತಾಲೂಕಿನ ಎಲ್ಲ ಸಾರ್ವಜನಿಕರು ತಮ್ಮ ಆಧಾರ್ ಕಾರ್ಡ್, ಯಶಸ್ವಿನಿ ಕಾರ್ಡ್, ಆಯುಷ್ಮಾನ್ ಭಾರತ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ ಮುಂತಾದ ದಾಖಲೆಯೊಂದಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದ್ದು, ಬಸವೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾರ್ವಜನಿಕರನ್ನ ಶಿಬಿರದಲ್ಲಿ ಭಾಗವಹಿಸಲು ಆಹ್ವಾನಿಸಿದ್ದಾರೆ. ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಲು ಪ್ರೋತ್ಸಾಹಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಆಸ್ಪತ್ರೆಯ ಮೇಲ್ವಿಚಾರಕರಾದ ಪರಶುರಾಮ್ ರೆಡ್ಡಿ, ಅನಿಲ್ ಕುಮಾರ್, ನಾಗೇಶ್ ಮತ್ತು ನರಸಿಂಹಮೂರ್ತಿ ಅವರನ್ನು ಸಂಪರ್ಕಿಸಬಹುದಾಗಿದೆ. ಗೋವಿಂದಯ್ಯ TR ಅಂತೇಳಿ ನಾವು ತಣ್ಣೇನಹಳ್ಳಿ ಗ್ರಾಮದಲ್ಲಿ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಒಂದು ಬೆಂಗಳೂರಿನ ಹೆಸರುಘಟ್ಟ ರಸ್ತೆಯಲ್ಲಿರುವ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ತಣ್ಣೇನಹಳ್ಳಿಯ ಬಸವೇಶ್ವರ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟಿನ ಸಹಕಾರದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ತಣ್ಣೇನಹಳ್ಳಿ ಗ್ರಾಮದಲ್ಲಿ ಸ್ಥಳ ಬಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಾಡ್ತಾ ಇದ್ವಿ. ಈ ಶಿಬಿರದಲ್ಲಿ ಏನು ಅಂತಂದ್ರೆ ಆರೋಗ್ಯ ಭಾಗ್ಯವೇ ಅಂತ ಹೇಳಿ ಒಂದು ನಾಣ್ಣುಡಿಯಂತೆ ಅಲ್ಲಿ ಹೋಗಿ ಡಾಕ್ಟರ್ಗಳ ಹತ್ರ ಮಾತಾಡಿದಾಗ ಅವರು ನಿಮ್ಮೂರಿಗೆ ಬಂದು ನಾವು ಉಚಿತವಾಗಿ ಎಲ್ಲ ಸೌಕರ್ಯಗಳು ಕೊಡ್ತೀವಿ ಅಂತ ಹೇಳಿರು. ಏನೇನು ಕೊಡ್ತೀರಾ ಅಂದಿದ್ಕೆ ನರರೋಗ ಇರ್ಬೋದು, ENT ಇರ್ಬೋದು, ಹಾರ್ಟ್ ಇರ್ಬೋದು, ECG ಇರ್ಬೋದು, ಸ್ತ್ರೀ ಸಂಬಂಧಪಟ್ಟಿದ್ದ ಕಾಯಿಲೆಗಳು ಇರ್ಬೋದು, ಮತ್ತೆ ಇನ್ನು ಹಲವಾರು ಈ ತರ ಒಂದು ಕಣ್ಣು ಆಪರೇಷನ್ ಇರ್ಬೋದು, ಮಕ್ಕಳ ವಿಭಾಗ, ಈ ತರ ಹಲವಾರು ವಿಭಾಗದಿಂದ ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ಇಲ್ಲಿ ತಪಾಸಣೆ ಮಾಡ್ತಾರೆ. ತಪಾಸಣೆ ಮಾಡಿ ಅವ್ರಿಗೆ ಏನನ್ನ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತಂದ್ರೆ ಅವ್ರನ್ನ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡೋಗಿ ಸಪ್ತಗಿರಿ ಕಾಲೇಜಲ್ಲಿ ಉಚಿತವಾಗಿ ಆಪರೇಷನ್ಗಳು ಮಾಡ್ತಾರೆ. ಮೆಡಿಸಿನ್ ಕೊಡ್ತಾರೆ, ಇಲ್ಲೂ ಮೆಡಿಸಿನ್ ಕೊಡ್ತಾರೆ, ಅಲ್ಲೂ ಮೆಡಿಸಿನ್ ಕೊಟ್ಟು ಮತ್ತೆ ಅಲ್ಲಿ ಪೇಷಂಟ್ ಜೊತೆಗೆ ಒಬ್ರು ಇರೋಕ್ಕೂ ವ್ಯವಸ್ಥೆ ಮಾಡಿಕೊಟ್ಟು ಶಸ್ತ್ರಚಿಕಿತ್ಸೆ ಎಲ್ಲ ಮುಗಿದ ಮೇಲೆ ಕರ್ಕೊಂಡ್ಬಂದು ಊರಿಗೆ ಬಿಡ್ತೀವಿ ಅಂತ ಎಲ್ಲ ಹೇಳಿದ್ದಾರೆ. ನಾವು ಅದೇ ತರಕ್ಕೆ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಸ್ಕೂಲ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮತ್ತೆ ಒಂದು 30 ಹಳ್ಳಿಗೆ ನಾವು ಆಟೋದಾಗೆ ಪಾಂಪ್ಲೆಟ್ ಹೊರಿಸಿ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ನಮ್ಮ ತಾಲೂಕಿನಾಗೆ ಇರೋ ನಮ್ಮ ಅಂಚಳ್ಳಿ ಗ್ರಾಮ ಪಂಚಾಯತಿ, ನೀಲಗನಹಳ್ಳಿ ಗ್ರಾಮ ಪಂಚಾಯತಿ, ಕಾಲೋನಿ ಗ್ರಾಮ ಪಂಚಾಯತಿ, ವಜೂರುಕೆ ಗ್ರಾಮ ಪಂಚಾಯತಿ ಎಲ್ಲ ಆಶಾ ಕಾರ್ಯಕರ್ತನೆಲ್ಲ ಯುಟಿಲೈಸ್ ಮಾಡ್ಕೊಂಡು, ಆಸ್ಪತ್ರೆಗಳು ಡಾಕ್ಟರ್ಗಳನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ನಾವು ಅವ್ರಿಗೆಲ್ಲ ಪಾಂಪ್ಲೆಟ್ ಕೊಟ್ಟು ಹೇಳಿದ್ವಿ. ಅವ್ರ ಕಡೆಯಿಂದ ಬಹಳ ಜನ ಬರ್ತಾ ಇದ್ದಾರೆ. ಹಳೆ ಪೇಷಂಟು, ಹೊಸ ಪೇಷಂಟ್ಗಳು ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಆರೋಗ್ಯ ಭಾಗ್ಯ, ಇನ್ನೊಂದ್ಸಲ ಹೇಳ್ತೀನಿ, ಆರೋಗ್ಯ ಭಾಗ್ಯ ಅನ್ನೋ ಒಂದು ಇದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ ಸಮಾನ ಮನಸ್ಸರು, ಇವಾಗ ನಾನಿರ್ಬೋದು, ಗೋವಿಂದರೆಡ್ಡಿ ಇರ್ಬೋದು, ನಮ್ಮ ನಾಯಕ್ ಕಾಂತರಾಜು, ಮತ್ತೆ ನಮ್ಮ ಇತರು ಎಲ್ಲರೂ ಸ್ನೇಹಿತರು, ರವಿಶಂಕರ್, ಸಲ್ಗರೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಇದಕ್ಕೆ ಬಂದು ನಮ್ಮ ಈ ಸುತ್ತ ಏನೊಂದು 30 ಹಳ್ಳಿಯರು ಇದ್ರು ಅವರೆಲ್ಲ ಬಂದು ಈ ಸದುಪಯೋಗ ಪಡಿಸ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ನಾನು ನಮ್ಮ ಸಂಘದ ಪರವಾಗಿ, ಟ್ರಸ್ಟ್ನ ಪರವಾಗಿ, ಗ್ರಾಮಸ್ಥರ ಪರವಾಗಿ ಮತ್ತೆ ಸಪ್ತಗಿರಿ ಕಾಲೇಜಿನ ಸಿಬ್ಬಂದಿ ಪರವಾಗಿ ತಮ್ಮಲ್ಲಿ ಮನವಿ ಮಾಡುತ್ತೇನೆ. ಹಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರಿಗೆ ಈ ಮಾಧ್ಯಮಗಳ ಮೂಲಕ ತಿಳಿಸುವ ವಿಚಾರ ಏನಂದ್ರೆ, ಕೊರಟಗೆರೆ ತಾಲೂಕು ಕೋಲಾರ ಹೋಬಳಿ ತಣ್ಣೇನಹಳ್ಳಿ ಗ್ರಾಮದ ಬಸವೇಶ್ವರ ಸ್ವಾಮಿ ಆಂಜನೇಯ ಸ್ವಾಮಿ ಟ್ರಸ್ಟ್ ವತಿಯಿಂದ ಹಾಗೂ ಬೆಂಗಳೂರಿನ ಹೆಸರಾಂತ ಸಪ್ತಗಿರಿ ಆಸ್ಪತ್ರೆಯ ಸಂಯೋಗದೊಂದಿಗೆ ತಣ್ಣೇನಹಳ್ಳಿ ಗ್ರಾಮದಲ್ಲಿ ದಿನಾಂಕ 14-12-2025 ತಣ್ಣೇನಹಳ್ಳಿ ಗ್ರಾಮದ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಅದರ ಬಗ್ಗೆ ಚಿಕಿತ್ಸೆಯನ್ನು ಕೊಡಲು ನುರಿತ ವೈದ್ಯರಿಂದ, ಅಂದ್ರೆ ಸಪ್ತಗಿರಿ ಆಸ್ಪತ್ರೆಯ ನುರಿತ ವೈದ್ಯರಿಂದ ಹೆಸರಾಂತ ವೈದ್ಯಾಧಿಕಾರಿಗಳು ಸುಮಾರು 10-12 ವೈದ್ಯಾಧಿಕಾರಿಗಳು ಬರ್ತಾರೆ. ಆ ಒಂದು ವೈದ್ಯಾಧಿಕಾರಿಗಳ ಏನು ಅವರ ಒಂದು ಸೇವೆಯನ್ನ, ಅಂದ್ರೆ ಅವರ ಚಿಕಿತ್ಸೆ ಕೊಡೋದು ಅಥವಾ ತಪಾಸಣೆ ಮಾಡ್ತಕ್ಕಂಥ ವಿಚಾರವನ್ನು ಉಚಿತವಾಗಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಉಚಿತ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸೆಯನ್ನು ಪಡೆಯಲು ತಾಲೂಕಿನ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ತಣ್ಣೇನಹಳ್ಳಿ ಗ್ರಾಮದಲ್ಲಿ ಕೊರಟಗೆರೆ ತಾಲೂಕು ಇವರ ವತಿಯಿಂದ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು
ಇವರು ನಮ್ಮ ಊರಿನಲ್ಲಿ ಬಂದು ಉಚಿತ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಏರ್ಪಡಿಸುತ್ತಾರೆ. ಇಲ್ಲಿ ಬರತಕ್ಕಂಥ ರೋಗಿಗಳಲ್ಲಿ ಯಾರಾದರೂ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ನಾನಾ ವಿಭಾಗದಲ್ಲಿ ಚಿಕಿತ್ಸೆ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಟೆಸ್ಟಲ್ಲಿ ಆಯ್ಕೆಯಾದವ್ರನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತದೆ, ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗುತ್ತದೆ. ಆದ್ದರಿಂದ ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಸದುಪಯೋಗ ಪಡೆಯಬೇಕೆಂದು ನಾನು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡುತ್ತೇನೆ ಅಂತ ಸಾರ್ವಜನಿಕರಿಗೆ ಆ ದಿನ ಲಘು ಉಪಹಾರವನ್ನು ಏರ್ಪಡಿಸಿರ್ತೇವೆ. ಇಲ್ಲಿ ಎಲ್ಲ ಹೊತ್ತು ಯಾವುದೇ ಒಂದು ನೀವು ಇದು ಮಾಡೋಕ್ಕಾಗಲ್ಲ. ಬರ್ಬೇಕಾದ್ರೆ ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಬನ್ನಿ. ಇದನ್ನು ಇದನ್ನು ಸದುಪಯೋಗಿಸಿಕೊಳ್ಳಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.